ನಾನು ಕೋಲಾರದವ, ಸುಮಾರು 75 ವರ್ಷ ಕೋಲಾರದಿಂದ ಇದ್ದೀನಿ. ನನಗೆ ಚಿರಪರಿಚಿತರು. ಒಂದ್ಸಲ ನನ್ನ ಮುನ್ಸಿಪಲ್ ಕೌನ್ಸಿಲರು ಆಗಿದ್ದೆ. ಕೋಲಾರ ಜನ ಬಹಳ ಆಸಕ್ತಿ ಇರೋರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರೋರು, ಸಂಗೀತ ಆಗಲಿ ಸಿನಿಮಾ ಆಗಲಿ ಎಲ್ಲ ಕಡೆ. ಸಿನಿಮಾದಲ್ಲಿ ಒಂದು 2 ಸಿನಿಮಾ ಕೂಡ ಕೋಲಾರದವರು ಮಾಡಿದ್ದು ಆಗಿತ್ತು. ಈಗ ಎಲ್ಲ ತರುಣರು ಸೇರಿ ಒಂದು ವಿಶಿಷ್ಟವಾದ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ಅದು ಇಷ್ಟರಲ್ಲೇ ಅದು ರಿಲೀಸ್ ಆಗುತ್ತೆ. ಅವ್ರ ಸಬ್ಜೆಕ್ಟ್ ಏನಂತಂದ್ರೆ, ಈ ಸಬ್ಜೆಕ್ಟ್ ಬಂದ್ರೆ ಬಹಳ ಮುಖ್ಯ. ಇದು 2 ತರ ಮುಖ್ಯ. ಏನು ಅಂತಂದ್ರೆ, ನಂಬರ್ 1, ಇವ್ರು ಇದ್ರಲ್ಲಿ ಮಾಡ್ತಾ ಇರೋದು ರಾಜಕೀಯವಾಗಿ ಇದಕ್ಕೊಂದು ದೊಡ್ಡ ಸಿಗುತ್ತೆ ಸಾಧನೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಮುಂದಿನ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತದೆ. ಈಗಾಗಲೇ ಪ್ರಧಾನಮಂತ್ರಿಯವರು 5,000 ಕೋಟಿ ಇದು ಓಪನ್ ಮಾಡಿದ್ದಾರೆ. ಸೊ ಈ ಸಲ ಆದ್ರೂ ಭಾರತೀಯರು ಯಾರಿದಾರಲ್ಲಿ ಅವ್ರಿಗೆ ಒಂದು ಸ್ವತಂತ್ರ ಸಿಗಬೇಕು. ಅವರು ನಮ್ಮ ದೇಶದ ಒಂದು ಹಸಿರು ಉಸಿರನ್ನ ಪಡಿಬೇಕು. ಇದು ಬಹಳ ವರ್ಷಗಳಿಂದ ಬೇರೆಯವ್ರ ಆಡಳಿತದಲ್ಲಿದೆ. ಹೆಸರು ಮಾತ್ರ ಜ್ಯೋತಿ ಬಸ್ಸು ಒಂದು 25 ವರ್ಷ, ಇನ್ನೊಂದು 40 ವರ್ಷ ಎಲ್ಲ ಮಾಡ್ಕೊಂಡು ಹೊರಟೋದು. ಈಕೆ ಬಂದು 2 ಇಲ್ಲದೆ ಉಲ್ಟಾ ಪರಿಸ್ಥಿತಿಯಲ್ಲಿದ್ದಾಳೆ. ಸೊ ಈಕೆಗೆ ಇವಾಗ ಒಂದು ಗತಿ ಕಾಣಿಸ್ಬೇಕು. ಅದರಲ್ಲಿ ಪ್ರಥಮವಾದ ಇದು ಎಲ್ಲಾರು ಇವಾಗ ಈಗಾಗಲೇ 75 ಲಕ್ಷ ಜನ ವೋಟರ್ಸ್ ತೆಗೆದಾಕ್ಬಿಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ ಇದರಿಂದ. ಅದಕ್ಕೋಸ್ಕರ ಇದೊಂದು ಮಹತ್ವದ ಸಾಧನೆ ಕಾರ್ಯಕ್ರಮ. ಸೊ ಇವರು ಇದನ್ನ ನಿಜವಾಗಿ ಪ್ರಸಾರ ಮಾಡಿದ್ರೆ ಇದು ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಒಂದು ಒಳ್ಳೆ ಸಾಧನೆ ಅಂತ ಅನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.